ಆತ್ಮೀಯರೇ, ಕೃತಿವಿವೃತ್ತಿಗೆ ಸುಸ್ವಾಗತ. ಈ ದಿನದ ಅಧ್ಯಾತ್ಮ ಯುವರಂಜನಿಯಲ್ಲಿ ಒಂದು ವಿಚಾರವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಮನುಷ್ಯ ಜನ್ಮ ಬಹಳ ದುರ್ಲಭವಾಗಿರುವಂಥದ್ದು. ದುರ್ಲಭಂ ಮಾನುಷಂ ಜನ್ಮ ಅಂತ ಹೇಳ್ತಾರೆ. ಮಾನವ ಶರೀರ ಇದು ಸಾಧನ ಶರೀರವಿದು ನೀದೈದಿ ಕೊಟ್ಟದ್ದು ಎಂಬುದಾಗಿ ದಾಸರು ಹೇಳುವಂತೆ, ಈ ಶರೀರ ಅನ್ನೋದು, ಮಾನವ ಜನ್ಮ ಅನ್ನೋದು ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಈ ಮಾನವ ಶರೀರವನ್ನು ಪಡೆದಂತು ನಾವು ಯಾಕೆ ಅಂದರೆ, ನಮ್ಮ ಆತ್ಮೋನ್ನತಿಯನ್ನು ಸಾಧಿಸಲಿಕ್ಕೋಸ್ಕರವಾಗಿ ಈ ಜನ್ಮವನ್ನು ಪಡೆದಿದ್ದೇವೆ. ಒಂದು ಸುಭಾಷಿತ ಹೇಳುತ್ತೆ, ಮಹತಾ ಪುಣ್ಯಪಣ್ಣೇನ ಕ್ರೀತೇಯಂ ಕಾಯನವುಸ್ತ್ವಯ ಪಾರಂ ದುಃಖೋದಧೇಹಿ ಗಂತುಂ ತರಯಾವನ್ನಭಿದ್ಯತೆ. ಈ ಶರೀರವೆಂಬುದು ಒಂದು ಹಡಗು. ಈ ಹಡಗು ಒಡೆಯುವುದರೊಳಗೆ ನಾವು ಈ ಸಂಸಾರವೆಂಬ ಸಾಗರವನ್ನು ದಾಟಬೇಕು. ಸಾಗರವನ್ನು ಹಡಗಿನಿಂದ ಹೇಗೆ ದಾಟ್ತೇವೆಯೋ ಹಾಗೆಯೇ ಈ ಸಂಸಾರವೆಂಬ ದುಃಖ ಸಾಗರವನ್ನು ದಾಟಬೇಕಾದರೆ ನಾವು ಈ ಹಡಗನ್ನು ಕೊಂಡುಕೊಂಡಿದ್ದೇವೆ. ಯಾವುದರಿಂದ ಕೊಂಡುಕೊಂಡಿದ್ದೇವೆ ಅಂದರೆ, ನಾವು ಹಿಂದಿನ ಜನ್ಮಗಳಿಂದ ಮಾಡಿದಂತಹ ಪುಣ್ಯ, ಆ ಪುಣ್ಯವೆಂಬ ಹಣವನ್ನು ಕೊಟ್ಟು ಕೊಂಡುಕೊಂಡಿದ್ದೇವೆ. ಯಾವ ಹಣ? ನಾವು ಹಿಂದಿನ ಜನ್ಮಗಳಲ್ಲಿ ಮಾಡಿದಂತಹ ಪುಣ್ಯವೆಂಬ ಹಣದಿಂದ ಈ ಶರೀರವೆಂಬ ಹಡಗನ್ನು ಕೊಂಡುಕೊಂಡಿದ್ದೇವೆ. ಈ ಹಡಗು ಮುರಿದು ಬೀಳುವುದರೊಳಗಾಗಿ ನಾವು ದಡವನ್ನು ಸೇರಬೇಕು ಎಂಬುದಾಗಿ ಈ ಸುಭಾಷಿತ ಹೇಳ್ತಾ ಇದೆ. ಈ ಮಾನವ ಶರೀರ ಅತ್ಯಂತ ಪವಿತ್ರವೂ ಶ್ರೇಷ್ಠವೂ ಅಮೂಲ್ಯವೂ ಉಪಕಾರಕವೂ ಪ್ರಯೋಜನಕಾರಿಯೂ ಆಗಿರುವಂಥದ್ದು. ಆದರೆ ಅತ್ಯಂತ ದುರ್ಲಭವೂ ಆದಂತಹ ಸಂಪತ್ತು. ಎಲ್ಲರಿಗೂ ಬೇಕೆಂದಾಗಲೆಲ್ಲ ಉಚಿತವಾಗಿ ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಇದನ್ನು ಪಡ್ಕೊಳ್ತೇವೆ ಅಂತ ಹೇಳಿಕ್ಕೆ ಬರಲ್ಲ. ಎಲ್ಲಿ ಬೇಕಾದರೂ ದೊರಕುವ ಸಂಪತ್ತು ಇದಲ್ಲ. ಈ ಮಾನವ ಜನ್ಮವೆಂಬುದು ಸಿಕ್ಕಾಪಟ್ಟೆ ಬೇಕಾಬಿಟ್ಟಿ ಸುಲಭವಾಗಿ ದೊರೆತಕ್ಕಂತಹ ಆಸ್ತಿಯಲ್ಲ. ಆದ್ದರಿಂದ ಈ ಮಾನವ ಶರೀರ ಅತ್ಯಂತ ದುರ್ಲಭವಾಗಿರುವಂಥದ್ದು. ಹಣದಿಂದಾಗಲಿ, ಅಧಿಕಾರದಿಂದಾಗಲಿ, ದರ್ಪದಿಂದಲಾಗಲಿ, ಬುದ್ಧಿ ಚಮತ್ಕಾರದಿಂದಾಗಲಿ ಈ ಮಾನವ ಜನ್ಮವನ್ನು ಅಷ್ಟೊಂದು ಸುಲಭವಾಗಿ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಪೂರ್ವ ಪುಣ್ಯದ ಫಲವಾಗಿಯೇ ನಮಗೆ ಇವತ್ತು ಈ ಮಾನವ ಶರೀರ ಲಭಿಸಿದೆ. ನಾವೆಲ್ಲ ನೆನಪಿಟ್ಟುಕೊಳ್ಬೇಕು, ಈಶ್ವರನ ಅನುಗ್ರಹದಿಂದ ಮಾತ್ರವೇ ಇದು ನಮಗೆ ದೊರಕಿರುವಂಥದ್ದು. ಎಲ್ಲ ಪ್ರಾಣಿಗಳಿಗೂ ಈ ಮಾನವ ಶರೀರ ದೊರಕುವಂಥದ್ದಲ್ಲ. ಈ ಮಾನವ ಶರೀರವನ್ನು ಮಾನವರಾಗಿರ್ತಕ್ಕಂತಹ ನಾವು ಪಡೆದಿದ್ದಾದರೂ ಯಾತಕ್ಕೋಸ್ಕರವಾಗಿ ಅಂದರೆ, ಈ ಭವಸಾಗರವನ್ನು ದಾಟಬೇಕು. ಈ ಭವಸಾಗರ ಇದು ದುಃಖದಿಂದ ಕೂಡಿರುವಂಥದ್ದು. ಜನನ ಮರಣ, ಪುನರಪಿ ಜನನಂ ಪುನರಪಿ ಮರಣಂ, ಮತ್ತೆ ಮತ್ತೆ ಹುಟ್ಟು ಮತ್ತೆ ಮತ್ತೆ ಸಾವು ಇರುವಾಗ ಬರೀ ದುಃಖ. ಇಂತಹ ದುಃಖ ಸಾಗರವನ್ನು ದಾಟಲಿಕ್ಕೆ ಮಾನವ ಶರೀರ ಸುಂದರವಾಗಿರತಕ್ಕಂತಹ ಹಡಗಿನಂತೆ ಇದೆ. ಇದರ ಸಹಾಯದಿಂದ ಈ ಸಂಸಾರ ದುಃಖ ಸಾಗರವನ್ನು ನಾವು ದಾಟಬೇಕು. ಯಾಕೆಂದರೆ ಈ ಶರೀರ ಎಂಬ ಹಡಗು ಯಾವಾಗ ಒಡೆದು ಹೋಗುತ್ತೆ ಗೊತ್ತಿಲ್ಲ, ಈ ಜನ್ಮ ಯಾವಾಗ ಮುಗಿಯುತ್ತೆ ಗೊತ್ತಿಲ್ಲ. ಇದರ ಸಹಾಯದಿಂದ ನಾವು ಸಂಸಾರ ದುಃಖ ಸಾಗರವನ್ನು ಇದು ಒಡೆಯೋದ್ರೊಳಗೆ ದಾಟಬೇಕು. ಆದ್ದರಿಂದ ನಾವು ಈ ಜನ್ಮವನ್ನು ಪಡೆದ ಮೇಲೆ ಒಳ್ಳೆಯವರ ಸಹವಾಸ ಮಾಡಬೇಕು. ನಮ್ಮ ಸ್ವರ್ಣಾಶ್ರಮ ಉಚಿತವಾಗಿರತಕ್ಕಂತಹ ಕರ್ಮಗಳನ್ನು ಆಚರಿಸ್ತಾ ಭಗವಂತನ ಪ್ರೀತಿಗಾಗಿ ಕರ್ತವ್ಯ ಬುದ್ಧಿಯಿಂದ ಅವುಗಳನ್ನು ಆಚರಿಸಿ ಭಗವಂತನಿಗೆ ಸಮರ್ಪಣೆ ಮಾಡುವ ಮೂಲಕವಾಗಿ ಅವನ ಅನುಗ್ರಹವನ್ನು ಗಳಿಸಬೇಕು, ಅವನ ಜ್ಞಾನವನ್ನು ಗಳಿಸಬೇಕು. ಹಾಗೆಯೇ ಆ ಪರಮಾತ್ಮನ ಮತ್ತು ಗುರುಗಳ ಅನುಗ್ರಹದಿಂದ ನಾವು ಈ ಮಾನವ ಜನ್ಮವನ್ನು ಸಾರ್ಥಕವನ್ನು ಮಾಡಿಕೊಳ್ಳಬೇಕು. ಈ ಮಾನವ ಜನ್ಮದ ಅಂತಿಮ ಗುರಿ ಏನೆಂದರೆ ಅದು ಮುಕ್ತಿ. ಅಂತಹ ಮುಕ್ತಿಯೇ ಈ
ಮಾನವ ಜನ್ಮಕ್ಕೆ ಒಂದು ಗುರಿಯಾದ್ದರಿಂದ ಅಂತಹ ಮುಕ್ತಿಯನ್ನು ಗಳಿಸಲಿಕ್ಕೆ ಈ ಭವ ಸಂಸಾರವನ್ನು ದಾಟಲಿಕ್ಕೆ ಹಡಗಿನಂತೆ ಇರತಕ್ಕಂತಹ ಈ ಮಾನವ ಶರೀರವನ್ನು ನಾವು ಚೆನ್ನಾಗಿಟ್ಟುಕೊಂಡು ಈ ಸಾಧನ ಶರೀರದಿಂದ ಸಾಧನೆಗಳನ್ನು ಮಾಡ್ತಾ ನಾವು ಆತ್ಮೋನ್ನತಿಯನ್ನು ಗಳಿಸಬೇಕು ಎಂಬುದಾಗಿ ಈ ಸುಭಾಷಿತ ಹೇಳ್ತಾ ಇದೆ ಅಂತ ಹೇಳ್ತಾ ಈ ಒಂದು ಸಣ್ಣ ಉಪನ್ಯಾಸವನ್ನು ಸಮಾಪ್ತಿಗೊಳಿಸ್ತೇನೆ. ಧನ್ಯವಾದಗಳು. ಇದು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಧನ್ಯವಾದಗಳು.